ಕಳೆದ ಮಾರ್ಚ್ ತಿಂಗಳ 27ಕ್ಕೆ ಒಂದು ನಿರ್ಧಾರಕ್ಕೆ ಬರಬೇಕಾದಂಥ ವಿಚಾರ ಅದು ಒಳ ಮೀಸಲಾತಿ ವಿಚಾರ. ಈಗಾಗಲೇ ಸಾಕಷ್ಟು ಸಮಯದಿಂದ ಕಾದು ಕುಳಿತಂಥ ಒಳ ಮೀಸಲಾತಿ ವಿಚಾರ ಇವತ್ತು ಬೆಳಕಿಗೆ ಬರ್ತಾ ಇದೆ. ರಾಜ್ಯದಲ್ಲಿ ಉಪಚುನಾವಣೆಗಳು ಘೋಷಣೆಯಾದ ಬೆನ್ನಲ್ಲೇ ಈ ಒಂದು ನಿರ್ಧಾರವನ್ನು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಆದರೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಕುತೂಹಲಕಾರಿಯಾದಂಥ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಏನು ಎತ್ತ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಟಾಪ್ ಸ್ಟೋರಿ ಒಳ ಮೀಸಲಾತಿ ಬೆಂಕಿ. ನಾನು ನಿಮ್ಮ ರಾಘವ ಸೂರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಅದಕ್ಕೆ ಪೂರಕವಾದಂಥ ಬ್ರೇಕಿಂಗ್ ಪಾಯಿಂಟ್ಸ್ಗಳನ್ನ ನೋಡೋಣ. ಲೆಟ್ಸ್ ಗೋ ಫಾರ್ ಎ ಸ್ಕ್ರೀನ್ ನಾವ್. ಒಳ ಮೀಸಲಾತಿ ಕಗ್ಗಂಟಿಗೆ ಗೋಲಿ ಮಾರೋ ಎಂದ ಸಿದ್ದು ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ಪಡೆದು ಹಂಚಿಕೆ ಸೂತ್ರವನ್ನೇನು ನಿರ್ಮಾಣ ಮಾಡಿದ್ದಾರೆ. 5.25, 5.25 ಮತ್ತು 4.5 ಈ ಒಂದು ಪ್ರಪೋರ್ಷನ್ನಲ್ಲಿ, ಈ ಒಂದು ಅನುಪಾತದಲ್ಲಿ ಒಳ ಮೀಸಲಾತಿ ಹಂಚಿಕೆಯನ್ನು ಮಾಡಲಾಗಿದೆ. ಎಡಗೈ ಸಮುದಾಯ ಅಂದರೆ ಮಾದಿಗ ಸಮುದಾಯ ಮತ್ತು ಅದಕ್ಕೆ ಹೊಂದಿಕೊಂಡಂಥ ಜಾತಿಗಳು ಅಂದರೆ 18 ಜಾತಿಗಳು ಬರುತ್ತವೆ ಎಡಗೈ ಸಮುದಾಯದಲ್ಲಿ. ಎಷ್ಟು ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಇಲ್ಲಿ ಕೊಡಲಾಗಿದೆ ಅಂತ ಹೇಳಿದರೆ 5.25%. ಬಲಗೈ ಸಮುದಾಯ, ಹೊಲೆಯ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜಾತಿಗಳು 20 ಜಾತಿಗಳು ಬರುತ್ತವೆ. 5.25% ಇಲ್ಲಿ ಒಳ ಮೀಸಲಾತಿಯನ್ನು ಕೊಡಲಾಗಿದೆ. ಇನ್ನು ಸ್ಪೃಶ್ಯ ಸಮುದಾಯ ಅಂತ ಹೇಳಿದರೆ ಲಂಬಾಣಿ, ಬೋವಿ ಮತ್ತು ಕೊರಮ ಜಾತಿಗೆ ಸಂಬಂಧಪಟ್ಟಂತೆ, ಅಂದರೆ ಸ್ಪೃಶ್ಯ ಸಮುದಾಯಕ್ಕೆ ಸಂಬಂಧಪಟ್ಟಂತೆ 63 ಸಣ್ಣ ಜಾತಿಗಳಿದ್ದಾವೆ. ಈ ಜಾತಿಗಳಿಗೆ 4.5%, 4.5% ಒಳ ಮೀಸಲಾತಿಯನ್ನು ಕೊಡಲಾಗಿದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ, ಇವತ್ತು ನಡೆದಂಥ ಈ ಸಂಪುಟ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಲಾಗಿದೆ. ಯಾರಾದರೂ ಚಕಾರ ಎತ್ತುತ್ತಾರಾ, ಬಲಗೈ ಸಮುದಾಯ ಇದಕ್ಕೆ ಒಂದಿಷ್ಟು ತಗಾದೆ ತೆಗೆಯಬಹುದು ಅನ್ನುವ ವಾದ ಇತ್ತು. ಆದರೆ ಬಹುಶಃ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮುಂದಿನ ಹಂತದಲ್ಲಿ ಏನಾಗ್ಬೋದು ನೋಡೋಣ. ಆದರೆ ಇದು ಜಾರಿಗೆ ಬರೋದು ಕೂಡ ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲಿ ಪಾಸಿಬಿಲಿಟಿ ಇದೆ, ವಾಸ್ತವದಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಕೂಡ ಹೇಳ್ತಾ ಇದೆ, ಇದು ಬಹಳ ಬಹಳ ಸೂಕ್ಷ್ಮ ವಿಚಾರ. ಜಾತಿ ಅಂತ ಬಂದಾಗ ಕಾಸ್ಟ್ ಈಸ್ ಥಿಕ್ಕರ್ ದ್ಯಾನ್ ಎನಿಥಿಂಗ್ ಅನ್ನುವ ಮಾತಿದೆ. ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ಎನಿಥಿಂಗ್ ಅನ್ನುವ, ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇವತ್ತಿನ ಚುನಾವಣೆ ಸಂದರ್ಭದಲ್ಲಿ ಜಾತಿಯ ಆಧಾರದಲ್ಲೇ ಎಲ್ಲವನ್ನೂ ಕೂಡ ಒಂದು ಕನ್ಸಿಡರ್ ಮಾಡುವ ಪರಿಪಾಠ ಆಗಿರುವಾಗ, ಅದಕ್ಕೆ ಒಗ್ಗಿಕೊಂಡಿರುವಾಗ ಜಾತಿ ಅನ್ನುವ ಪ್ರಾಮುಖ್ಯತೆ ದೊಡ್ಡದಾಗಿ ಪಡೆದುಕೊಂಡಿದೆ. ಅದರಲ್ಲಿ ಯಾವ ಅನುಮಾನಗಳಿಲ್ಲ. ಜನರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ, ಜನನಾಯಕರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ ಇದು. ಆದರೆ ಇದರಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು, ಇದರ ಮೂಲ ಅಂದರೆ ಈ ಒಳ ಮೀಸಲಾತಿ ಅನ್ನುವ ವಾದ ಹುಟ್ಟುಕೊಳ್ಳೋದೇ ಯಾವಾಗಿಂದ ಅಂತ ಹೇಳಿದರೆ, ನ್ಯಾಯಮೂರ್ತಿ ಸದಾಶಿವ ಆಯೋಗ ಕೊಟ್ಟಂಥ ವರದಿಯ ಆಧಾರದ ಮೇಲೆ. ಈಗ ತಜ್ಞರು, ಎಕ್ಸ್ಪರ್ಟ್ಸ್ಗಳೇನು ಹೇಳ್ತಾರೆ ಅಂತ ಹೇಳಿದರೆ, ಸದಾಶಿವ ಆಯೋಗದ ವರದಿಯಂತೆ ನಡೆದುಕೊಂಡು ಬಿಟ್ಟಿದ್ರೆ ಇದರ ಸಮಸ್ಯೆಗಳೇ ಬರ್ತಿರಲಿಲ್ಲ ಅನ್ನೋ ಮಾತಿದೆ. ಅಂದರೆ 15% ರಿಸರ್ವೇಷನ್, ಓವರಾಲ್ 50% ರಿಸರ್ವೇಷನಲ್ಲಿ ಎಲ್ಲವೂ ಮುಗಿಬೇಕು. ಆದರೆ ಆ 50% ಮೀಸಲಾತಿಯನ್ನು ಎಕ್ಸೀಡ್ ಮಾಡಬಾರ್ದು. ಅದಕ್ಕೋಸ್ಕರನೇ 17% ಮೀಸಲಾತಿಯನ್ನು ವರದಿ ಮೂಲಕ ಕೊಟ್ಟಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆ ಒಂದು ವರದಿಯನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಇದನ್ನು ಒಪ್ಪಬಹುದು, ಬಿಡಬಹುದು, ಅಥವಾ ಇದಕ್ಕೆ ರಾಜಕಾರಣದ ವಿಷಬೀಜವನ್ನು ಬಿತ್ತಿ ಜನರ ಒಂದು ದಿಕ್ಕನ್ನು ತಪ್ಪುವ ಕೆಲಸ ಆಗ್ತಾ ಇದೆ, ಅದು ಬೇರೆ ಮಾತು. ಆದರೆ ವಾಸ್ತವ ಏನು, ಯಾವ ರೀತಿ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಮಾಡಬೇಕಾಗತ್ತೆ, ಯಾವ ರೀತಿ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಸ್ಪೃಶ್ಯ ಸಮುದಾಯ ಇರಬಹುದು, ಎಡಗೈ ಇರಬಹುದು, ಬಲಗೈ ಸಮುದಾಯ ಇರಬಹುದು, ಇದರ ಜೊತೆಗೆ ಅಲೆಮಾರಿ ಜನಾಂಗವನ್ನು ಸೇರಿಸ್ಕೊಂಡಿದ್ದಾರಾ, ಅದು ಕೂಡ ಪ್ರಶ್ನೆ ಬರುತ್ತೆ. ಅಂದರೆ ಯಾವ ಆಧಾರದ ಮೇಲೆ ಈ ಒಂದು ಅನುಪಾತಗಳನ್ನು ಮಾಡ್ತಿದ್ದಾರ್ರಿ ಅಂತ ತಜ್ಞರು ಕೇಳ್ತಾ ಇದ್ದಾರೆ.
ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ರಾಜಕಾರಣದಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಸರ್ವರಿಗೂ ಕೂಡ ಸಮಬಾಳು ಅನ್ನುವ ಆಧಾರದ ಮೇಲೆ ನೀವು ಈ ಅನುಪಾತವನ್ನು ರೆಡಿ ಮಾಡಿದ್ದೀರಾ? ಎಸ್, ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ಒಳ ಮೀಸಲಾತಿ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಎಡಗೈ ಸಮುದಾಯ ಸಂಭ್ರಮದಲ್ಲಿದೆಯಂತೆ. ಕ್ಯಾಬಿನೆಟ್ ಸಭೆಯಿಂದ ಹೊರಬರುವಾಗಲೇ ಈ ಸಂಭ್ರಮದ ಲಕ್ಷಣಗಳು ಕಾಣ್ತಾ ಇದ್ವು. ಸಚಿವರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಮಾಜಿ ಮಂತ್ರಿ ಎಚ್ ಆಂಜನೇಯ. ಸಂಪುಟ ನಿರ್ಣಯಕ್ಕಾಗಿ ಕಾದು ಕುಳಿತಿದ್ರಂತೆ ಆಂಜನೇಯ. ಸಂಪುಟ ನಿರ್ಣಯ ಹೊರಬೀಳುತ್ತಲೇ ಆಂಜನೇಯ ಸಂಭ್ರಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಹಿ ತಿನ್ನಿಸಿದ್ದಾರೆ ಎಚ್ ಆಂಜನೇಯ. ನೋಡ್ತಾ ಇದ್ದೀರಿ, ಆ ಸಂಭ್ರಮದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆದರೆ ಇಷ್ಟಕ್ಕೆ ಸಂಭ್ರಮ ಪಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಮತ್ತು ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಜಾರಿ ಆಗಬೇಕು. ಹೀಗೆ ಕಾನೂನು ರೀತಿಯಾದಂಥ ತೊಡಕುಗಳಿದ್ದಾಗಲೇ ಈ ಮುಂಚಿನ ವರದಿಗಳು ಜಾರಿ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯದ ಜನಾಂಗ ಜಾಸ್ತಿ ಇದೆ ಮತ್ತು ನಾವು ಈಗಾಗಲೇ ಒಂದಿಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡು ಬಂದಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಮಗೆಲ್ಲಾದರೂ ಕಡಿತ ಆಗಿಬಿಟ್ರೆ ಅನ್ನುವ ಆತಂಕ, ಅನುಮಾನ ಎಲ್ಲವೂ ಕೂಡ ಇತ್ತು. ಹಾಗಾಗಿ ಸರ್ಕಾರದ ಮೇಲೆ ಒಂದಷ್ಟು ಸಮುದಾಯಗಳು ಮುನಿಸಿಕೊಂಡಿದ್ವು. ಈಗ ಈ 5.25 ಪ್ಲಸ್ 5.25 ಪ್ಲಸ್ 4.5 ಅಂದರೆ ಇಲ್ಲಿ 15% ಮೀಸಲಾತಿಯ ಆ ಒಂದು ಅಡಿಯಲ್ಲೇ ಈ ಒಂದು ಹಂಚಿಕೆಯ ಸೂತ್ರವನ್ನು ಸಿದ್ಧಪಡಿಸಲಾಗಿದೆ. ಆದರೆ ಇದು ಅಷ್ಟು ಸುಲಭ ಇಲ್ಲ. ಈಗ ನಮ್ಮ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ ವಕ್ತಾರರು ಹಾಜರಾಗಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಅವರು ಖುಷಿಯಿಂದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು. ಇನ್ನು ಭಾರತೀಯ ಜನತಾ ಪಕ್ಷದವರು ಜಾಯ್ನ್ ಆಗಿಲ್ಲ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರಿಣಿತಿಯನ್ನು ಪಡೆದಂಥ ನಿಷ್ಣಾತರ ಜೊತೆ ಕೂಡ ನಾವು ಒಂದಿಷ್ಟು ಮಾಹಿತಿ ಕಲೆ ಹಾಕೋಣ. ಇನ್ನೊಂದಿಷ್ಟು ಏನಾದರೂ ನಾವು ಪಾಯಿಂಟ್ಸ್ ಇದ್ದರೆ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ